ಹಾಯ್ ಹಲೋ ನಮಸ್ಕಾರ. ಕೆಲವು ವರ್ಷಗಳ ಹಿಂದೆ ಹಬ್ಬ ಅಂದರೆ ಮನೆ ತುಂಬ ಜನ, ಎಷ್ಟೊಂದು ಕೆಲಸ ಮಾಡಬೇಕು, ಪೂಜೆ ಕೆಲಸ ಎಲ್ಲ ಎಷ್ಟೊಂದಿದೆ, ಎಲ್ಲ ರೆಡಿ ಮಾಡಬೇಕು ಅಂತ ಚಕ ಚಕ ಅಂತ ಕೆಲಸ ಮಾಡೋ ಅಂತ ಅಮ್ಮಂದರು ಅಂಗಡಿಯಿಂದ ಏನೆಲ್ಲ ತರಬೇಕು ಫಸ್ಟು ಲಿಸ್ಟ್ ಬರೆದು ಕೊಟ್ಬಿಡು, ಎಲ್ಲ ಒಟ್ಟಿಗೆ ತೊಗೊಂಬಂದು ಕೊಟ್ಬಿಡ್ತೀನಿ ಅಂತ ಹೇಳೋ ಅಪ್ಪಂದರು ನಮ್ಮ ಮನೆ ಮುಂದೆನೆ ಗಣೇಶ ಕೂರಿಸ್ತಿದಾರಂತೆ ಕಣೋ, ಬಾರೋ ನೋಡ್ಕೊಂಡು ಬರೋಣ ಅಂತ ಖುಷಿಯಾಗಿ ದಿನ ಇಡೀ ಓಡಾಡ್ಕೊಂಡಿರೋ ಅಂತ ಮಕ್ಕಳು. ಸಂಜೆ ಆದ್ರೆ ಸಾಕು ರೋಡ್ಗಳಲ್ಲಿ ಕೂರಿಸ್ತಿದ್ದಂಥ ಗಣಪತಿಗಳೆಲ್ಲರನ್ನು ನೋಡಕ್ಕೆ ಅಂತಾನೆ ಹೋಗೋದು ಒಂದು ಅಭ್ಯಾಸ. ಮನೆಯವರೆಲ್ಲರೂ ಒಟ್ಟಿಗೆ ಪೂಜೆ ಮಾಡಿ ಮನೇಲಿ ಕೂತ್ಕೊಂಡು ಅಮ್ಮ ಮಾಡ್ದಂಥ ಹಬ್ಬದ ಅಡುಗೆನ ಬಾಳೆ ಎಲೆನಲ್ಲಿ ತಿನ್ನೋ ಅಂತ ಒಂದು ಸಂಭ್ರಮನ ಮಾತಿನಲ್ಲಿ ಹೇಗೆ ವರ್ಣನೆ ಮಾಡೋದು ಹೇಳಿ? ಆ ಒಂದು ದಿನಗಳು ಅದೆಷ್ಟು ಚಂದ ಅಂತ ಅನ್ಸತ್ತೆ ಅಲ್ವಾ? ಈಗಲೂ ಹಬ್ಬದ ಆಚರಣೆ ಮಾಡ್ತೀವಿ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿ. ಬ್ಯುಸಿ ಜೀವನ, ಹಬ್ಬದ ಶುಭಾಶಯಗಳು ಅಂತ ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ಗಳು, ರೆಡಿಮೇಡ್ ಆಗಿ ತೊಗೊಂಡು ಬಂದಿರೋ ಸ್ವೀಟ್ಸು, ಫ್ಯಾಮಿಲಿ ಟೈಮ್ ಅಂದರೆ ಫೇಸ್ ಟೈಮ್ ವಿಡಿಯೋ ಕಾಲ್ಸು, ಈ ರೀತಿ ಆಗ್ಬಿಟ್ಟಿದೆ. ಕಾಲ ಬದಲಾಗಿದೆ, ಅದಕ್ಕೆ ತಕ್ಕನಂತೆ ನಾವು ಕಳೆದು ಹೋಗ್ಬಿಟ್ಟಿದ್ದೀವಿ ಅಂತ ಅನ್ಸ್ಬಿಡತ್ತೆ. ಏನೇ ಕಾಲ ಬದಲಾದರೂ ಕೂಡ ಆ ಸಿಹಿ ನೆನಪುಗಳು ಮಾತ್ರ ಯಾವಾಗಲೂ ಮನಸ್ಸಿಗೆ ತುಂಬ ಹತ್ತಿರವಾಗೇ ಇರುತ್ತೆ. ಡಿಫ್ರೆಂಟಾಗಾದರೂ ಸರಿ ನಮ್ಮ ಸಂಪ್ರದಾಯಗಳನ್ನು ಪಾಲಿಸ್ತಾನೇ ಬಂದಿದ್ದೀವಿ, ನಮ್ಮ ಮಕ್ಕಳಿಗೆ ಇವೆಲ್ಲ ಹೇಳ್ತಾನೇ ಬಂದಿದ್ದೀವಿ ಅಲ್ವಾ? ಇವೆಲ್ಲ ಕೇಳಿಸ್ಕೊಂಡು ನಮ್ಮ ಮಕ್ಕಳು ಆಶ್ಚರ್ಯದಿಂದ ಕೇಳ್ತಾರೆ, ಓ ಹಾಗೆಲ್ಲ ಮಾಡ್ತಿದ್ರಾ, ಅವಾಗ ಇನ್ಸ್ಟಾಮಾರ್ಟು, ಝೆಪ್ಟೋ, ಅಮೆಝಾನ್ ಯಾವುದೂ ಇರಲಿಲ್ವಾ ಮಮ್ಮಿ ಅಂತ. ಇದನ್ನು ಕೇಳಿದಾಗ ಡೆಫಿನೆಟ್ಲಿ ನಗು ಬರುತ್ತೆ. ಆದರೆ ಯಾವ ಕಾಲದಲ್ಲಾದರೂ ಹಬ್ಬದ ಅರ್ಥ ಒಂದೇ, ಪ್ರೀತಿ ಹಂಚ್ಕೊಳ್ಳೋದು, ನೆನಪುಗಳನ್ನು ಕಟ್ಕೊಳ್ಳೋದು, ಒಗ್ಗಟ್ಟನ್ನು ಉಳಿಸ್ಕೊಳ್ಳೋದು ಅಲ್ವಾ? ಸಾರಿ, ಈ ಮಾತುಗಳಲ್ಲಿ ಹೇಳೋದನ್ನೇ ಮರ್ತುಬಿಟ್ಟೆ. ಈ ವಿಡಿಯೋದಲ್ಲಿ ತೋರಿಸಿರೋ ಅಂಥದ್ದು ಗುಲ್ಕನ್ ಮೋದಕ. ಇಂಗ್ರೀಡಿಯೆಂಟ್ಸ್ ಮತ್ತು ಪ್ರಾಸೆಸ್ ಡಿಸ್ಕ್ರಿಪ್ಷನನ್ನು ಮೆನ್ಷನ್ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸ್ಕೊಡಿ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.